ಇವತ್ತಿನ ದಿವಸ ನಾವು ಪ್ರೇಸ್ ಕರೆದಿಂದ ಉದ್ದೇಶ ಏನಂದ್ರೆ ನಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಬರ್ಡೇ ಜನ್ಮದಿನ ಸೀಮಿತ ಆಗಿ ತಾವೆಲ್ಲ ತಮಗೆ ಮಾಹಿತಿ ಕೊಡಬೇಕಂತ ಹೇಳಿ ತಾವು ಎಲ್ಲರಿಗೆ ನಾವು ಇಲ್ಲಿ ಕರೆದಿದ್ದೀವಿ. ನಾವು ಈ ಸಲ ಏನು ಹಮೇಶ ಹ್ಯಾಂಗೆ ಬರ್ಡೇ ಮಾಡ್ತಿದ್ದೇವೋ ಆ ಟೈಪ್ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇಲ್ಲ. ಈಗ ಇದ್ರ ಬಗ್ಗೆ ನಮ್ಮ ಗ್ರಾಮೀಣ ಅಧ್ಯಕ್ಷರು ಡಿಟೇಲ್ ತಮಗೆ ಮಾತಾಡ್ತಾರೆ. ತಮ್ಗೆ ನಾನು 4 ಮಾತಾಡಿ ನಂದು ಮೈಕ್ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ಜನ ಮತ್ತು ನಮ್ಮ ರೈತರು ಎಲ್ಲ ಸಂಕಟದಾಗಿದ್ದಾರೆ ಅಂಥೇಳಿ ನಾವು ಸಿಂಪಲ್ ಆಗಿ ಬರ್ಡೇ ಈ ಸಲ ಮಾಡ್ಕೋಬೇಕಂಥೇಳಿ ವಿಚಾರ ಮಾಡಿ ನಾವೆಲ್ಲ ನಮ್ಮ ಸಾಹೇಬ್ರಿಗೆ ಹೇಳಿ, ಸರ್ ಈ ಸಲ ದೊಡ್ಡದು ಮಾಡೋದು ಬೇಡ, ನಾವೆಲ್ಲ ಮುಂದಿನ ವರ್ಷ ದೊಡ್ಡ ಪ್ರಮಾಣದಾಗ ಮಾಡೋಣ, ಈ ಸಲ ಬೇಡ ಅಂಥೇಳಿ ನಾವೆಲ್ಲ ಹೇಳಿನ ಬಾದ ತಾವು ಹ್ಯಾಂಗಂತೀರಿ ಹಂಗೆ ನಾವು ಮಾಡ್ಲಿಕ್ಕೆ ಸಿದ್ಧಿದ್ದೀನಿ ಅಂಥೇಳಿ ನಮ್ಮ ಸಾಹೇಬರು ಒಪ್ಪಿಗೆ ಕೊಟ್ಟಿನ ಬಾದ ನಾವು ಸಿಂಪಲ್ ಪ್ರಮಾಣದಾಗ ಬೆಳಗ್ಗೆ ಇಲ್ಲೇ ಮಾಡ್ಬೇಕಂಥೇಳಿ ನಾವೆಲ್ಲ ತಯ ಮಾಡಿದ್ದೀವಿ. ಇದರ ವಿವರ ಡಿಟೇಲ್ ನಮ್ಮ ಗ್ರಾಮೀಣ ಅಧ್ಯಕ್ಷ ತಮಗೆ ಎಲ್ಲ ಉದ್ದೇಶಿ ತಮಗೆ ಈಗ ಮಾತಾಡ್ತಾರೆ. ಅದ್ರ ಬಾದ್ ಎಲ್ಲ ನಮಗೆ ಜೇರ್ಪೇಟಲ್ಲಿ ಓಣಿಯಲ್ಲಿ ಏನು ಮಾಡೋದು ಸಾಯರ್ ಬರ್ತ್ಡೇ ವಿಜೃಂಭಣೆ ಮಾಡ್ಬೇಕಂತಕ್ಕಂಥ ಒಂದು ಸುದ್ದಿಂದ ಅಪ್ಸರ್ಮಿ ಅವ್ರು ಹೀಗೆ ಹೇಳಿದಂಗೆ ನಾವೆಲ್ಲರೂ ಸಾಬರ್ ಬಲ್ ಹೋದಾಗ ಸಾಹೇಬ್ರು ಅಂದರು ಆಯ್ತು ಮೊದ್ ನೋಡ್ರಿ ಸ್ಥಿತಿರ ರೈತರದ್ದು ನಾಜಿಕ್ ಅದ ಮತ್ತು ಒಳ್ಳೆ ಮೆಸೇಜ್ ಆಗಲ್ಲದು, ಮುಂದಿನ ಸರ್ತಿ ಮಾಡಾಮಿ, ಈ ಸರ್ತಿ ಬ್ಯಾಡ್ ಅಂತಕ್ಕಂಥ ಮಾತು ಏನಪ್ಪ ಅಂತಂದ್ರೆ ಸಾಹೇಬ್ರು ಹೇಳಿದ್ಮ್ಯಾಗ ಆ್ಯಕ್ಚುಲ್ ಅಂತಂದ್ರೆ ಅವ್ರದ್ದು ಅಭಿಮಾನಿಗಳು ನಮ್ದೆಲ್ಲ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾಡ್ತಕ್ಕಂಥ ಒಂದು ಆಶೆ ಇತ್ತು. ಅದ್ರ ಸಾಹೇಬ್ರು ಏನಂದ್ರು ಬೇಡ ಈ ಸರ್ತಿ ಬೇಡ, ಎಲ್ಲರೂ ಕಷ್ಟದಾಗರ ಮತ್ತು ಖಾಡಿ ಯುದ್ಧನೂ ನಡೆದ, ಅದ್ರಲ್ಲಿಂದ ಜನರು ಬೆಲೆ ಏರಿಕೆಯಿಂದ ಕಷ್ಟದಾಗ ಅದಾರ, ಅಂಥದ್ರಾಗ ನಾವು ದುಂದು ವೆಚ್ಚ ಮಾಡಿ ಬರ್ತ್ಡೇ ಮಾಡ್ಕೊಂಬೋದು ಬೇಡ ಅಂಬ ಒಂದು ದೃಷ್ಟಿಕೋನದಾಗ ಸಾಹೇಬ್ರು ಬೇಡ ಅಂದಿ ಕಡಿಂದು. ಆದ್ರೂ ಏನಪ್ಪ ಅಂತಂತಂದ್ರೆ ಅವತ್ತು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಾವು ಸಾಹೇಬ್ರಿಗೆ ಕೇಳ್ಕೊಂಡು ಅವ್ರು ಮುಂಜಾನೆ 11 ಗಂಟೆಗೆ ಸಾಹೇಬ್ರು ನಾವು ಹಮ್ಮಿಕೊಂಡಿದ್ವಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಈ ಕಾರ್ಯಕ್ರಮಗಳೇನು ಹಮ್ಮಿಕೊಂಡಿದ್ದೆವು. ಮುಂಜಾನೆ ಏಪ್ರಿಲ್ 1 ಮುಂಜಾನೆ 11 ಗಂಟೆಗೆ ಸಾಹೇಬ್ರು ಇಲ್ಲಿಂದ ನೇರವಾಗಿ ಅವ್ರ ಜೊತೆ ನಾವೆಲ್ಲ ಹೋಗಿ ವೀರದುರೇಶ್ವರ ದರ್ಶನ ಪಡಿತಾರೆ. ವೀರದುರೇಶ್ವರ ದರ್ಶನ ಪಡೆದ ನಂತರ ಸಾಹೇಬರು ನೇರವಾಗಿ ರಾಜರಾಜೇಶ್ವರಿ ತಾಯಿ ಹತ್ತಿರ ಹೋಗಿ ಆ ಗುಡಿಯಲ್ಲಿ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದನ ಪಡ್ಕೋತಾರ. ತದನಂತರ ಮಾಜಿ ಸಚಿವರು ಲಿಂಗೈಕ್ಯರಾದಂಥ ಪೂಜ್ಯ ದಿವಂಗತ ಬಸವರಾಜ್ ಪಾಟೀಲ್ ಅವ್ರ ಸಮಾಧಿಗೆ ಹೋಗಿ ಅವ್ರದ್ದು ಆಶೀರ್ವಾದ ಪಡ್ಕೊಂಡು ನಂತರ ಏನಪ್ಪಾ ಅಂತಂದ್ರೆ ಸ್ವಗೃಹ ಅಂದ್ರೆ ಇಲ್ಲಿ ಬಂದು ಎಲ್ಲಾ ಜನರಿಗೆ ಲಭ್ಯ ಇರ್ತಾರ, ಎಲ್ಲ ಯಾರ್ಯಾರು ಅವ್ರ ಅಭಿಮಾನಿಗಳು ಬಂದಿರ್ತಾರ ಅವ್ರಿಗೆ ಸಮಯ ಕೊಡ್ತಾರ, ಅವ್ರ ಕೈಲಿಂದ ಶುಭಾಶೀರ್ವಾದ ವಿಶೇಷ ತಗೋತಾರ. ಅದ್ ತದನಂತರ ಏನಪ್ಪಾ ಅಂತಂತಂದ್ರೆ ಮುಂದೆ ನಾವು ಇಲ್ಲೇನಪ್ಪ ಅಂದ್ರೆ ಬಂದಿದ್ದ ಒಂದ್ ಜನರಿಗೆ ಏನಪ್ಪಾ ಅಂತಂತಂದ್ರೆ ಇದು ಆಗ್ಬೇಕು ಅಂತ ಲೈಟ್ ಪವರ್ ವ್ಯವಸ್ಥೆನ ನಾವು ಮಾಡಿದೆವು. ತದನಂತರ ಇದ್ರಾಗ ಇನ್ನೊಂದೇನ್ ಬೆಳವಣಿಗೆ ಆಗ್ಯದ ಅಂತಂದ್ರೆ ಈ ಸರ್ತಿ ನಾವು ಸಾಹೇಬ್ರಿಗೆ ಅಂದೆವು ಅಂದಾಗ ಬ್ಯಾಡ್ ತುಂಬಾ ಯಾವುದೇ ತರದ ಒಂದು ಅಡ್ವರ್ಟೈಸ್ಮೆಂಟ್ ಈ ಸರ್ತಿ ಬರ್ತ್ಡೇದು ನಮ್ ಕಡೆಯಿಂದ ಯಾವ ಪತ್ರಕರ್ತರಿಗೂ ಯಾರಿಗೂ ಕೊಡೋದು ಬೇಡ, ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟು ಅನ್ಯಾಯ ಮಾಡೋದು ಬೇಡ. ಈ ಸರ್ತಿ ನಮ್ ಕಡೆದ ಯಾರೋ ವೈಯಕ್ತಿಕ ಅವ್ರ ಅಭಿಮಾನಿಗಳು ಇದ್ರು ಹಾಕ್ತಾರ, ಯಾವ ಪತ್ರಕರ್ತ ಅದು ಅವ್ರಿಗೆ ಬಿಟ್ಟಿದ್ದ. ಆದ್ರೆ ನಾವು ನಮ್ದು ಕಚೇರಿಲಿಂದು ಸಾಹೇಬ್ರ ಒಂದು ಇದ್ರ ಕಡೆಯಿಂದ ಏನಪ್ಪಾ ಅಂತಂದ್ರೆ ತಮಗೆ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ನಾವು ತಗೊಂಡಿದ್ಮ್ಯಾಗ ತಾವೇನಪ್ಪಾ ಅಂತಂದ್ರೆ ಈ ಮುಖಾಂತರನೂ ಏನಪ್ಪಾ ಅಂದ್ರೆ ತಮಗೆ ತಿಳಿಸ್ಲತ್ತಿದೆವು. ಅದಕ್ಕೇನಪ್ಪಾ ಅಂತಂತಂದ್ರೆ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ವಿಶೇಷ ಮನವಿ ಮಾಡ್ಕೋತ ಈಗ ಮುಂದೇನಪ್ಪಾ ಅಂತಂದ್ರೆ ಜರ್ಪೇಟ್ ಅವ್ರದ್ದು ಓಣಿದವ್ರು ಏನಪ್ಪಾ ಅಂತಂದ್ರೆ ಅವ್ರು ಏನೋ ವಿಶೇಷವಾಗಿ ಸಾಹೇಬ್ರಿಗೆ ಕೇಳ್ಕೊಂಡ್ರೆ ಸಾಹೇಬ್ರು ವಾಲ್ ಅಂದ್ರೆ ಏನೋ ಕೇಳ್ಕೊಂಡಾರ. ಅವ್ರ ಏನಪ್ಪಾ ಅಂದ್ರೆ ಉಮೇಶ್ವರು ನೀವು ಸಿನ್ನಾಪುರ ಈ ಕಡೆ ಬರ್ರಿ, ಉಮೇಶ್ವರು ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆದಾಗ ಅವ್ರು ಏನೇನ್ ಕಾರ್ಯಕ್ರಮ ಮಾಡ್ಕೊಂಡಾರ ಅಂಬೋದು ಉಮೇಶ್ವರ್ ಹೇಳ್ಬೇಕು. ತಮಗೆಲ್ಲ ತಿಳಿದಿರೋ ಹಾಗೆ ಈ ಬರ್ತಕ್ಕಂಥ 1ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದು ಈಗಾಗಲೇ ಅದರ ವಿವರ ಎಲ್ಲ ಹೇಳಿದ್ದಾರೆ. ನಾವೇನಪ್ಪ ಅಂದ್ರೆ ಜೇರ್ಪೇಟ್ ಬಡಾವಣೆಯಲ್ಲಿ ಅವರು ಏನಪ್ಪ ಅಂದ್ರೆ ಒಂದು ಬಾಲ್ಯದ ನೆನಪಿನಗೋಸ್ಕರ ಅವ್ರು ಹುಟ್ಟಿರ್ತಕ್ಕಂಥ ಗಲ್ಲಿ, ಅವ್ರು ಆಡಿ ಬೆಡ್ತಕ್ಕಂಥ ಗಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆಚರಣೆ ಮಾಡ್ಬೇಕಂತ ನಾವೆಲ್ಲ ಉಣಿದವ್ರು ಬಂದು ಅವ್ರಿಗೆ ಏನಪ್ಪ ಕೇಳ್ಕೊಂಡ್ಮ್ಯಾಗ ಈ ಸಲ ನಾವು ಎಲ್ಲಿ ಬಿ ಮಾಡ್ಲತ್ತಿಲ್ಲ ಮತ್ತೆ ಯಾಕಲ್ಲಿ ಹಮ್ಕೊಳತ್ತೀರ ಸರ್, ನಮ್ದೆಲ್ಲ ಒಂದು ಉಣಿದೋರದು ಅಭಿಪ್ರಾಯ ಇದೆ, ತಾವು ಬರಬೇಕು ನಮ್ಗಲ್ಲಿ. ಯಾಕಂದ್ರೆ ಪ್ರತಿ ವರ್ಷ ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡ್ಕೋತಾನೆ ಬರ್ತಾರೆ. ಬಟ್ ಈ ಸಲ ತಾವು ಗಲ್ಲಿ ಸ್ವಲ್ಪ ಸಮಯ ಕೊಡ್ಬೇಕಂದ ಅವರು ಭಾಳ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ. ಹೀಗಾಗಿ ಏನಪ್ಪ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಹನುಮಾನ್ ದೇವಸ್ಥಾನ ಅಂತಿದೆ ಅವ್ರ ಹಳೆ ಮನೆ ಹತ್ರ, ಅಲ್ಲಿ ಎದುರುಗಡೆ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಏನಪ್ಪಾ ಅಂದ್ರೆ ನಾವೆಲ್ಲ ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಏನಪ್ಪ ತಾವು ಸಹ ಸಾಯಂಕಾಲ ಅಲ್ಲಿಗೆ ಬರ್ಬೇಕಂತೇಳಿ ಮನವಿಯನ್ನು ಮಾಡಿ ಈ ಒಂದು ಮಾಹಿತಿಯನ್ನು ಕೊಡ್ತೀವಿ. ಹಾಸ್ಯ ಕಲಾವಿದರ ಅವ್ರಿಗೆ ಕರ್ಸ್ತಿದ್ದೆವು, ಅವ್ರೇನ ಕನ್ಫರ್ಮ್ ಆಗಿಲ್ಲ. ಮತ್ತೇನಪ್ಪ ಅಂದ್ರೆ ಒಂದು 1000 ಒಂದು 1500 ಜನ ಊಟನ ವ್ಯವಸ್ಥೆ ಮಾಡ್ತಾ ಇದ್ವಿ.
1-1.5 ಸಾವಿರ ಅವ್ರೊಬ್ರೆ ಸರ್ ಅಲ್ಲ ಇಲ್ಲ ಯಾರು ಬಂದ್ರು ಸ್ವಾಗತ ಇದೆ, ಬಟ್ ನಾವು ಯಾರಿಗೂ ಪರ್ಸನಲ್ ಇನ್ವೈಟ್ ಮಾಡ್ತಾ ಇಲ್ಲ. ಧನ್ಯವಾದ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.